ಸರ್ ಬೋರೇಗೌಡ್ರೆ ಚೆನ್ನಾಗಿದ್ದೀರಾ? ಹೌದು ಸರ್, ನಮಸ್ಕಾರ. ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮಳವಳ್ಳಿ ಸಿಟಿ, ಮಳವಳ್ಳಿ ಟೌನು. ಹಾಂ ಸರ್, ಮಳವಳ್ಳಿ ಟೌನ್. ಸರ್ ವಿಲ್ಲನ್ ಅಂದರೆ ಇದೇ ಊರೇ? ಹೌದು ಸರ್, ಇದೆ ಸರ್. ಈಗ 6ರಿಂದ ಕಡೆಗೆ ಬಂದಿದೆಯಾ? 6ರಿಂದ ಈ ಕಡೆಗೆ ಬಂದು ಮಳೆ ಹೋಗ್ತಾಯಿದೆ ಸರ್. ಹಾಂ. ಸರ್ ನಿಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು ಸರ್? ನಮ್ಮ ಮನೆಗೆ ಈ 14ನೇ ತಾರೀಕು ಬಂದರೆ 2 ತಿಂಗಳು. 2 ತಿಂಗಳ? 14ನೇ ತಾರೀಕು. ಹಾಂ. ಅದಕ್ಕೆ ಇನ್ನೊಂದು ವಾರ ಹೋದರೆ 2 ತಿಂಗಳು. ಹಾಂ. ಸರ್ ಇದು ಯಾವ ಬ್ಲಡ್ ಲೈನ್ ಇದು? ಸರ್ ಇದು ಚುಂಚನಗಿರಿ ಬ್ಲಡ್ ಲೈನ್ ಸರ್. ಚುಂಚನಗಿರಿ ಅಂದರೆ ಅಲ್ಲಿಂದ ಒಂದು ಬಿತ್ತನೆವರೆಗೆ ಬಂದಿತ್ತು ಸೋಮಣ್ಣವರು. ಕನಕಪುರಕುಳಿ ಸೋಮಣ್ಣವ್ರಿಗೆ. ಹಾಂ. ಅದು ಕೂಡ್ತಂತ. ಹಾಂ. ಅಲ್ಲ ಕರ್ಣ ಅಂತಿತ್ತಲ್ಲ ಅದ್ರದ್ದಾ ಅಥವಾ? ಹಾಂ, ಬಾಲಕೃಷ್ಣ. ಹಾಂ. ಸರ್ ನೀವು ಬಂದಮೇಲೆ ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ? ಸರ್ ಈಗ ಒಂದು 100 ಹಸು 120 ಹಸು ಬಿಟ್ಟಿದ್ದೀವಿ. ಹಾಂ. ಡೈಲಿ 2-3. ಚೆನ್ನಾಗಿ ಹಸುಗಳು ಬರ್ತಾ ಇದ್ದಾವೆ. ಹಸು ಬರ್ತಾ ಇದ್ದಾವೆ ಸರ್, ಇಲ್ಲ ದೂರದಿಂದೆಲ್ಲ ಬರ್ತಾ ಇದ್ದಾವೆ. ಹಾಂ. ಪಾಂಡವಪುರ, ದುರ್ಗ, ಕೊಳ್ಳೇಗಾಲ, ನೂರು. ಮೋಹನ್ ಅವ್ರ ಮನೆಗೆ ಒಂದು 2 ವರ್ಷ ಆಯ್ತಾ? ಮೇ ಬಿ ಇರ್ಬೋದು ಸರ್. ಒಂದೂವರೆಯಿಂದ 2 ವರ್ಷ ಅಲ್ಲಿ ಕರುನಲ್ಲಿ ಓದುತ್ತಂತೆ ಅಲ್ಲಿ. ಹೌದು. ಇಲ್ಲೊಂದು 2 ವರ್ಷ ಆಯಿತು. ಅಲ್ಲಿಂದ ತಮಿಳ್ನಾಡು ಆಗಲಕೋಟೆ ಬಂದಿದ್ದು. ಹಾಂ. ಅಲ್ಲೊಂದು ಸ್ವಲ್ಪ ದಿನ ಇತ್ತು. ಹಾಂ. ಅಲ್ಲಿಂದ ನಾವು ಸರ್ ಕೈ ತಿಂಡಿ ಮಾಮೂಲಿ ಸರ್, ಪೂಸ, ಹುಳ್ಳಿ ನುಚ್ಚು, ಜೋಳ ನುಚ್ಚು. ಹಾಂ. ಸರ್ ಮೊಬೈಲ್ ನಂಬರ್ ಹೇಳಿ. 9620 35 2310. ಲೊಕೇಶನ್ನು ಮಳವಳ್ಳಿ ಟೌನ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಸ್ಟೇಡಿಯಂ ಇದೆ. ಸ್ಟೇಡಿಯಂ ಪಕ್ಕ ಸ್ಟೇಡಿಯಮು ಐ ಟಿ ಐ ಕಾಲೇಜ್ ಮಧ್ಯೆ ಬರಬೇಕು. ITI ಕಾಲೇಜು. ಕಾಲೇಜ್ ಇದೆ, ಕಾಲೇಜ್ ಪಕ್ಕದ್ದೇ ಫಾರ್ಮಸಿ. ಹಿಂಭಾಗ ಐ ಟಿ ಐ ಕಾಲೇಜ್ ಕ್ವಾರ್ಟರ್ಸ್ ಹಿಂಭಾಗ. ಕಾಲೇಜ್ ಪಕ್ಕ ಕ್ವಾರ್ಟರ್ಸ್ ಹಿಂಭಾಗ. ನಿಮ್ಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಸರ್. ಹೊಂದ್ಕೊಂಡಿದೆ. ಸ್ಟಾರ್ಟಿಂಗ್ ನಮಗೂ ಒಂದು ವಾರ ಆಟ ಆಡಿಸ್ತು. ಹೊಸ ಜಾಗ. ಈಗ ಏನೆಲ್ಲ ಹೊಂದ್ಕೊಂಡಿದೆ, ಒಬ್ಬನೇ ವಾಕೋಗ್ಬಿಡ್ತೀನಿ. ಈಚೆ ಆಚೆ ಹಿಡಿದು ಒಬ್ಬರೇ ಕಟ್ಟಾಕ್ತೀವಿ. ಏನಿಲ್ಲ, ನನ್ನನ್ನು ಒಗ್ಗಿದೆ. ಮನೇಲಿ ಯಾರನ್ನೂ ಒಗ್ಗಿಲ್ಲ, ನನ್ನ ಒಬ್ಬನ್ನ ಸ್ವಲ್ಪ ಪರವಾಗಿಲ್ಲ ಹೋಗ್ತೀನಿ. ಸೊ ಮತ್ತೆ ಜಾಬು ಮಾಡ್ತಾ ಇದ್ದೀರಾ? ಹೌದು ಸರ್, ಜಾಬು. ಅದ್ರ ಜೊತೆಗೆ ಇದು ಜೊತೆಗೆ ಪಾರ್ಟ್ ಟೈಮ್. ತುಂಬ ಕಾಯೇಶು ಹಳ್ಳಿಕರ್ ತಳಿ ಬಗ್ಗೆ, ಅದಕ್ಕೋಸ್ಕರ ಹಳ್ಳಿಕರ್ ತಳಿ ಬಗ್ಗೆ ಕಾಯೇಶು ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ತಾಯಿ ಗರ್ಭದಲ್ಲಿ ಇದ್ದಾಗ್ಲಿಂದನೂ ನಮ್ಮ ಮನೇಲಿ ನಾಟಿ ಹಸ್ಗಳಿದೆ. ನಮ್ಮ ತಾಯಿ ಪ್ರೆಗ್ನೆಂಟ್ ಆದಾಗ ನಮ್ಮ ತಾತನ ಮನೆಯವರು ಒಂದು ಕರುನ ಹೊಟ್ಟಿದ್ರಂತೆ. ತಾಯಿ ಬಸ್ಸುಗಳೇ ಹಾಲಿಗೆ ಬೇಕು. ಹಂಗಾಗಿ ನಾನು ನನ್ನ ತಾಯಿ ಗರ್ಭದಲ್ಲಿದ್ದಾಗಲಿಂದನೂ ನಮ್ಮ ತಾಯಿ ನಾಟಿ ಹಸುನಲ್ಲೇ ಕುಡ್ಕೊಂಡ್ಬಂದಿರೋದು. ನಾವು ಊಟ ಬೆಳೆಯ 50 ಗಂಟೆನೂ 40 ವರ್ಷದಿಂದ ನಾಟಿ ಹಸುನಾಲೆ ನಮ್ಮ ಮನೇಲಿ ಯಾವಾಗಲೂ ಇಲ್ಲ ಅನ್ನೋದಿಲ್ಲ. ಹಂಗಾಗಿ ಅದೊಂದು ಋಣ ತೀರ್ಸೋಕ್ಕೆ ನಮಗೂ ಏನೋ ಒಂದು ಹಳ್ಳಿ ಸೇರಬೇಕಲ್ಲ. ಹಂಗಾಗಿ ನಾವು ಈ ಒಂದು ತಳಿ ಅಭಿವೃದ್ಧಿ ಪಡಿಸ್ಬೇಕು ಅಂದ್ಬಿಟ್ಟು ಒಂದೊಂದು ಬಿತ್ತನೆವರೆಗೆ ಮಡಿಕೊಂಡು ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ಈಗ ಒಂದು 7-8 ವರ್ಷ ಆಯಿತು. 6 ವರ್ಷ. ಕೃಷ್ಣ 2019 ಹೌದು. ಆಮೇಲೆ ಒಂದು ಕಾಲು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡಿದೆ. 6-7 ವರ್ಷ ಆಯಿತು. ಕೃಷ್ಣ ಊರಿ ಮಕ್ಕಳು ಎಲ್ಲೆಲ್ಲಿದೆ ಸರ್ ಬ್ರೀಡಿಂಗ್ಗೆ ನಿಮ್ಗೆ ಗೊತ್ತಿರೋಂಗೆ? ಬ್ರೀಡಿಂಗ್ಗೆ ನಾನು ನನ್ನ ಮನೆಗೆ ತಂದು ಬ್ರೀಡಿಂಗ್ ಕೊಟ್ಟಿರುವಂಥವು ಒಂದು ಮೊತ್ತದಲ್ಲಿ ಒಂದಿದೆ. ಈಗ ದೊಡ್ಡೇರಿ ಅದು ನಿಮ್ಮ ಮನೆಯಿಂದನೇ ಕೊಟ್ಟಿರೋದು? ಮನೆಯಿಂದನೇ ಕೊಟ್ಟಿರೋದು. ನನ್ನ ಮನೆಯಿಂದ ಕೊಟ್ಟು ಅಲ್ಲಿಂದ 2-3 ಕೈ ಬದಲಾಗಿ ಈಗ ಅಲ್ಲಿ ಮೊತ್ತ ಬಂದಿದೆ. ನಾ ದೊಡ್ಡಹಳ್ಳಿಯವ್ರಿಗೆ ಒಬ್ರು ಕೊಟ್ಟಿದ್ದೆ. ಅವ್ರು ಕಕ್ಕಣ್ಣವ್ರು ಕೊಟ್ಟು ಕಕ್ಕಣ್ಣನ ಕಡೆಯಿಂದ ಎಲ್ಲ ಹೋಗಿ ಅಲ್ಲಿಂದ ಮೊತ್ತ ಬಂದಿದೆ. ಇನ್ನೊಂದು ದೊಡ್ಡೇರಿ ಪ್ರಕಾಶಣ್ಣ ಕೊಟ್ಟಿದೆ. ಅವ್ರೀಗ 5 ಲಕ್ಷಕ್ಕೇನೋ ಮಾಗಡಿ ಹತ್ರ ಗಿರೀಶವ್ನವ್ರಿಗೇನೋ ಕೊಟ್ಟು. ಈಗ ಒಂದು ಕರ್ಣ ಅಂತ ಅಂದ್ಬಿಟ್ಟು ತಮಿಳ್ನಾಡು ಕೊಟ್ಟ ಹೊಸೂರಿಗೆ. ತಮಿಳ್ನಾಡಲ್ಲಿ ಅದೊಂದು. ಈ 3 ಕರುಗಳು ನನ್ನ ಮನೆಯಿಂದ ಹೋಗಿರೋ ಸರ್. ಹೊರಗಡೆ ಅಲ್ಲೇ ಹುಟ್ಟವು, ಅವ್ರು ಬಿತ್ತನೆ ಮಾಡಿ ಅದು ಗೊತ್ತಿಲ್ಲ. ಅವು ನಮ್ಮ ಮಾಹಿತಿ ಇಲ್ಲ. ನನ್ನ ಮನೆಯಿಂದ ನನ್ನ ಕೈಯಿಂದ ಹೋಗಿರೋದು 3 ಕರುಗಳು. ಆಯಿತು ಸರ್, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ. ಖಂಡಿತ ಸರ್, ಥ್ಯಾಂಕ್ ಯು.